ಕರ್ನಾಟಕದಲ್ಲಿ ಹಲವಾರು ಜಾತ್ರೆಗಳು ನಡೀತಾವೆ. ಅದರಲ್ಲಿ ವಿಶೇಷವಾಗಿ ಕರ್ನಾಟಕದ ಮಠಗಳ ನಡೀತಕ್ಕಂಥ ಜಾತ್ರೆ, ಆ ಜಾತ್ರೆಯಲ್ಲಿ ಅದ್ಭುತವಾದಂಥ ಜಾತ್ರೆ ಯಾವುದಾದಿದ್ರೆ ಅದು ಹಾರ್ಕೋಡ ಚನ್ನಬಸವೇಶ್ವರ ಜಾತ್ರೆ. Appear in ISAT exam by Ideal PO College. Win up to 25,000 rupees. अपने बच्चों को दीजिए एक सही शुरुआत. हौसलों से मंजिल तक. Sky Sunshine School. Step towards better future. जयशंकर कॉलोनी, शांति निकेतन ग्राउंड, विश्व कल्याण. ಹಾರ್ಕೋಡ ಜಾತ್ರೆ ನಂತರ ನಮ್ಮ ನಾಡಿನಲ್ಲಿ ಮೈಸೂರು ಸುತ್ತೂರು ಮಠದ ಜಾತ್ರೆ ನಡೀತದ. ಆಮೇಲೆ ಸಿದ್ಧಗಂಗಾ ಶಿವಕುಮಾರ ಮಹಾಸ್ವಾಮಿಗಳವರ ಜಾತ್ರೆ ನಡೀತದ. ಆಮೇಲೆ ಯಡಿಯೂರ ಸಿದ್ಧಲಿಂಗೇಶ್ವರ ಜಾತ್ರೆ ನಡೀತದ. ಇವ ಎಲ್ಲ ಜಾತ್ರೆಗಳಕ್ಕಿಂತನೂ ಲಕ್ಷಾವಧಿ ಜನರು ಸೇರಿ ಹೆಣ್ಣು ಗಂಡು ಭೇದ ಇರಲಾರದೆ, ಯಾವ ಜಾತಿ ಭೇದಗಳು ಇಲ್ಲಿ ಬರಲಾರದೆ ಸಮಾನತೆಯ ತಲೆಹಾದಿಯ ಮೇಲೆ ನಡೀತಕ್ಕಂಥ ಜಾತ್ರೆ ಯಾವುದಾದಿದ್ರೆ ನಮ್ಮ ಹಾರ್ಕೋಡಿನ ಚನ್ನಬಸವೇಶ್ವರ ಜಾತ್ರೆ. ಅದಕ್ಕಾಗಿ ನಾನು ಹಿಂದೆ ಒಂದು ನಾನುಡಿಯಲ್ಲಿ ಒಂದು ಮಾತನ್ನ ಕೇಳಿದ್ದೇನೆ. ರಾತ್ರಿ ಶಿವರಾತ್ರಿ, ರಾತ್ರಿ ಶಿವರಾತ್ರಿ, ಜಾತ್ರೆ ಹಾರ್ಕೋಡ ಚನ್ನಬಸವೇಶ್ವರ ಜಾತ್ರೆ. ಇಲ್ಲಿ ಬಹಳ ಖುಷಿ ಆಗ್ತದೆ. ಯಾಕಂದ್ರೆ ಹಾರ್ಕೋಡನ ಚನ್ನವೀರ ಮಹಾಸ್ವಾಮೀಜಿಯವರು, ಹಾರ್ಕೋಡಿನ ಚನ್ನವೀರ ಮಹಾಸ್ವಾಮೀಜಿಯವರು ಈ ಭಾಗಕ್ಕೆ ಮಠಾಧಿಪತಿಗಳಾಗಿ Knowledge Park, the Creative School. Admissions are open from LKG to 10th standard. Noble Public School. एल्म से ही दोनों जहां में कामयाबी है. ನಾನು ಪೂಜ್ಯ ಚನ್ನಬಸವ ಶಿವಯೋಗಿಗಳನ್ನು ನೋಡಿಲ್ಲ. ನಾ ಎಲ್ಲಿ ಚನ್ನಬಸವ ಶಿವಯೋಗಿಗಳನ್ನು ಕಾಣ್ತೇನೆಂದ್ರೆ ಈಗಿರ್ತಕ್ಕಂಥ ಹಾರ್ಕೋಡಿನ ಚನ್ನವೀರ ಮಹಾಸ್ವಾಮಿಗಳನ್ನ ಕಾಣ್ತಿದ್ದೇನೆ. ಅವರ ಕಾಲದಲ್ಲಿ ಅಷ್ಟೊಂದು ಮಠ ಬೆಳೆದಿದ್ದಿಲ್ಲ. ಎಲ್ಲಾ ಕಡೆ ಕೇಳಿದಾಗ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ, ಈಗ ಕಲ್ಯಾಣ ಕರ್ನಾಟಕದ, ಮೊದಲು ಹೈದರಾಬಾದ್ ಕರ್ನಾಟಕದಲ್ಲಿ ಮನೆ ಮನೆಗೆ ಹೋಗಿ ಭಕ್ತರ ಮನಸ್ಸನ್ನು ಅರಳಿಸಿ ಭಕ್ತರಿಗೆ ಆಶೀರ್ವಾದ ಮಾಡಿರ್ತಕ್ಕಂಥ ಪುಣ್ಯಾತ್ಮ ಯಾರಿದ್ರೆ ಅವರೇ ಚನ್ನಬಸವ ಶಿವಯೋಗಿಗಳು. ಚನ್ನಬಸವ ಶಿವಯೋಗಿಗಳು ಇನ್ನೊಂದು ಯಾವ ಗುಣ ಇತ್ತಂದ್ರೆ ಅವರಲ್ಲಿ ಗುರು ವಿರಕ್ತರನ್ನತಕ್ಕಂಥ ಭೇದಗಳಿದ್ದಿದ್ದಿಲ್ಲ. ಎಲ್ಲಿ ಗುರು ಯಾರೇ ವಿರಕ್ತರ ಕಂಡ್ರು ಆ ವಿರಕ್ತರಿಗೆ ಕೇಳಿ ನಮಸ್ಕಾರವನ್ನು ಮಾಡಿ ಅವರ ಯೋಗಕ್ಷೇಮವನ್ನು ಕೇಳಿ ಗುರು ವಿರಕ್ತರು ಒಂದೇ ಇರತಕ್ಕಂಥ ತತ್ವವನ್ನು ಸಾರಿರತಕ್ಕಂಥ ಪುಣ್ಯಾತ್ಮ ಈ ಭಾಗದಲ್ಲಿ ಯಾರು ಇದ್ರೆ ಅವರೇ ನಮ್ಮ ಪೂಜ್ಯರಾಗಿರ್ತಕ್ಕಂಥ ಚನ್ನಬಸವ ಶಿವಯೋಗಿಗಳವರು. ಅದಕ್ಕಾಗಿ ಅದಾದ ಮೇಲೆ ಹಾರ್ಕೋಡಿನ ಪರಮ ಪೂಜ್ಯ ಶ್ರೀಗಳವರು ಈ ಮಠಕ್ಕೆ ಉತ್ತರಾಧಿಕಾರಿ ಆದ್ರು. ಉತ್ತರಾಧಿಕಾರಿ ಆದ ಮೇಲೆ, ಯಾಕಂದ್ರೆ ಈ ಮಠ ಕೇವಲ ಕರ್ನಾಟಕದ ಮಠ ಅಷ್ಟೇ ಅಲ್ಲ, ಇದು ಕರ್ನಾಟಕದ ಮಠ ಅಷ್ಟೇ ಅಲ್ಲ, ಇಡೀ ಭಾರತ ದೇಶದ ಮಠ ಯಾವ್ದಾದಿದ್ರೆ ಅದು ಹಾರ್ಕೋಡಿ ಮಠ ಅದ. ಪರಮ ಪೂಜ್ಯ ನಮ್ಮ ಚನ್ನವೀರ ಮಹಾಸ್ವಾಮಿಗಳ ಆದ ಮೇಲೆ ನೀವೆಲ್ಲರೂ ಲಕ್ಷ್ಯ ಕೊಟ್ಟು ಕೇಳಬೇಕು. ಚನ್ನವೀರ ಮಹಾಸ್ವಾಮಿಗಳ ಮಠಕ್ಕೆ ಪಟ್ಟಾಧಿಕಾರಿ ಆದ ಮೇಲೆ ಪರಮ ಪೂಜ್ಯರಾಗಿರ್ತಕ್ಕಂಥ ಚನ್ನಬಸವ ಮಹಾಶಿವಯೋಗಿರವರ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಗುರು ವಿರಕ್ತರಿಗೆ ಸೇತುವೆ ಆದವರು ಯಾರಿದ್ರೆ ನಮ್ಮ ಚನ್ನವೀರ ಮಹಾಸ್ವಾಮಿಗಳು ಸೇತುವೆ ಆದರು. ಸೇತುವೆಯಾಗಿ ಸಮಾನತೆಯಿಂದ ಬದುಕಿದ್ರೆ ಅವರು. ಇವತ್ತು ಸಮಾನತೆಯ ತಳಹದಿಯ ಮೇಲೆ ಇವತ್ತು ಜಾತ್ರೆ ನಡೀತಿ. ನಾನು ನೋಡಿದೆ. ನಾನು ಮೇಲೆ ಮಾಳಿಗೆ ಮೇಲೆ ಕುತ್ಕೊಂಡು ಜಾತ್ರೆಯನ್ನು ನೋಡಿದೆ. ಈ ಜಾತ್ರೆಯಲ್ಲಿ ಎಷ್ಟು ಜನ ಸೇರಿದ್ರು ಅಂದ್ರೆ 1,00,000 ಗಂಟ್ಲೆ ಜನ ಸೇರಿದ್ರು. 1,00,000 ಗಂಟ್ಲೆ. ಯಾವ ಓಣಿಯಲ್ಲಿ ಯಾವ ಕಡೆ ನೋಡಿದ್ರು ಜನಸಾಗರವೇ ಸಾಗರ. ನಾ ಸಾಗರ ನೋಡೀನಿ, ಸಮುದ್ರ ನೋಡೀನಿ,
ಆದ್ರೆ ಕರೆ ಸಾಗರ ಸಮುದ್ರ ಎಲ್ಲಿ ನೋಡಿ ಅಂದ್ರೆ ಸುಕ್ಷೇತ್ರ ಹಾರ್ಕೋಡದಲ್ಲಿ ನಾನು ನೋಡಿದ್ದೇನೆ ಇವತ್ತು ಬಹಳ ಚೆನ್ನಾಗಿ ಎಲ್ಲರೂ ಮಾತಾಡಿದ್ರು. ಹೆಸರು ಹೇಳಂಗಿಲ್ಲ, ಸಮಯ ಆಗ್ಯದ. ನಾನು ಯಾರು ಹೆಸರು ಹೇಳಿಲ್ಲ, ಆದ್ರೂ ಕೂಡ ಎಲ್ಲರೂ ಚೆನ್ನಾಗಿ ಮಾತಾಡಿದ್ರು. ಚೆನ್ನಾಗಿ ಮಾತಾಡಿದ ಮೇಲೆ ಅಂತ ಕೇಳಿದಾಗ ಅದರಲ್ಲಿ ಅಜಯ್ ಸಿಂಗ್ ಕೂಡ ಬಹಳ ಒಳ್ಳೆಯ ಮಾತುಗಳನ್ನಾಡಿ 1 ಕೋಟಿ ಅಲ್ಲ 10 ಕೋಟಿ ಕೊಟ್ಟರು ಕಡಿಮೆ ಇದೆ ಈ ಮಠಕ್ಕೆ. ಯಾಕಂದ್ರೆ ಒಳ್ಳೆ ಕೆಲಸ ಮಾಡ್ತದ, ಎಷ್ಟು ಕೊಟ್ಟರು ಕಡಿಮೆ ಇದೆ ಇವತ್ತು. ಅದಕ್ಕಾಗಿ ಜೀವನದಲ್ಲಿ ಇವತ್ತು ಶಿವಾನುಭವ ಚಿಂತನೆ ಅದ. ನನಗೆ ಬಸವ ಭಾನು ಅಂತ ಪ್ರಶಸ್ತಿ ಕೊಟ್ಟರು. ನಾನು ಬಸವ ಭಾನ ಪ್ರಶಸ್ತಿ ಕೊಟ್ಟಾಗ ಹೇಳಿದ, ಅಪ್ಪರು ನಿಮಗೆ ಬಸವ ಭಾನ ಪ್ರಶಸ್ತಿ ಕೊಡ್ತೀವಿ ವರ್ಷದಾಗ. ಅಪ್ಪರು ಕೇಳಿದೆ, ಅಪ್ಪರು ನಮಗೆ ಯಾಕೆ ಕೊಡ್ತೀರಿ, ಇನ್ನೂ ಬಹಳ ಸಾಕಷ್ಟು ಜನ ಅದಾರ ಅಂದ್ರೆ ಅವ್ರು ಹೇಳಿದ್ರಿ, ಈ ಭಾರತ ದೇಶದಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಪ್ರಪ್ರಥಮವಾಗಿ 22,000 ಕಿಲೋಮೀಟರ್ ವಿರಕ್ತ ಯಾರು ತಿರುಗಿದ್ರೆ ನೀವು ಒಬ್ಬರೇ, ಅದಕ್ಕಾಗಿ ನಿಮಗೆ ಪ್ರಶಸ್ತಿ ಕೊಡ್ತೀವಿ ಅಂತ ಹೇಳಿದ್ರು. ಅವ್ರು ವಿರಕ್ತರಾದವ್ರ ಕೆಲಸ ನಮ್ಮದು ಅದೇ ಅದ. ಇವತ್ತು ಹಳ್ಳಿಗೆ 1 ರಾತ್ರಿ, ಪಟ್ಟಣಕ್ಕೆ ಪಂಚದ ರಾತ್ರಿ ಆಗಿರ್ಬೋದು ನಾವು. ಆದ್ರೆ ಗುರುವರ್ಗದವ್ರು ಹಾಗಲ್ಲ. ಗುರುವರ್ಗದವ್ರಿಗೆ ಶಿಷ್ಯರು ಇರ್ತಿದ್ದಾರೆ ಬಹಳ ಮಂದಿ. ಸಾಕಷ್ಟು ಜನ ಭಕ್ತರು ಇರ್ತಾರೆ, ನಮಗೆ ಯಾರು ಭಕ್ತರು ಇರಂಗಿಲ್ಲ, ಶಿಷ್ಯರು ಇರಂಗಿಲ್ಲ. ವಿರಕ್ತರಿಗೆ ಕೇಳಿದಾಗ ನಾವು ಯಾವ ಹಳ್ಳಿಗೆ ಹೋಗ್ತೇವೆ ಅವರೇ ಭಕ್ತರಾಗ್ತಾರೆ. ನಾವು ಯಾರ ಮನೆಗೆ ಹೋಗ್ತೇವೆ ಅವರಿಗೆ ನಾವು ಪ್ರಸಾದ ಮಾಡಿಸ್ತಿದ್ದಾರೆ, ಅಥವಾ ಯಾರನ್ನೂ ಮಾಡಿಸ್ಲಿಲ್ಲ ಅಂದ್ರೆ ನಾವೇ ಸ್ವತಃ ಕೇಳಿದಾಗ ಕಂತೆ ಭಿಕ್ಷಾ ಬೇಡ್ಕೊಂಡು ಬಂದು ಪ್ರಸಾದ ಮಾಡಿ ಆನಂದವಾಗಿರ್ಬೇಕಾಗ್ತದೆ ಅಂದಾಗ. ಅದಕ್ಕಾಗಿ ನೀವು ವಿರಕ್ತರಾದವರು ಅಲ್ಲಮ ಪ್ರಭುವಿನ ಸಂಪ್ರದಾಯದವರಿದ್ದೀರಿ, ಬಹಳ ಒಳ್ಳೆ ಕೆಲಸ ಮಾಡ್ತೀರಿ. ಅದ್ರ ಜೊತೆಯಲ್ಲಿ ನಮ್ಮ ಗುರುಮಾಂತಪ್ಪವರಿಗೆ ಮತ್ತೆ ನಿಮಗೆ ಇಬ್ಬರಿಗೆ ಕೊಡ್ತೀವಿ ಅಂದಾಗ ನನಗೆ ಬಹಳ ಖುಷಿ ಆಯ್ತ್ರಿ. ಯಾಕಂದ್ರೆ ಗುರುಮಾಂತಪ್ಪ ಅಂದ್ರೆ ಈಗಿನ ಕಾಲದವ್ರ ಬಗ್ಗೆ ಈಗಾಗಲೇ ಹೇಳಿದ್ದಾರೆ, ಅದಕ್ಕಾಗಿ ಬಹಳ ಖುಷಿ ಆಯ್ತು. ಅದಕ್ಕಾಗಿ ಒಂದು ಮಾತು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಿದ್ದೇನೆ. ಇವತ್ತು ಶಿವಾನುಭವ ಚಿಂತನೆ. ಶಿವಾನುಭವ ಚಿಂತನೆ ಅಂದ್ರೆ ಏನು? ಈಗಾಗಲೇ ಶರಣು ಸಲಗರ್ ಅವರು ಹೇಳಿದರು, ನಮ್ಮ ಸಿದ್ದು ಪಾಟೀಲ್ ಅವರು ಹೇಳಿದರು, ಆಮೇಲೆ ನಮ್ಮ ಭೀಮರಾವ್ ಪಾಟೀಲ್ ಅವರು ಹೇಳಿದರು, ಆಮೇಲೆ ರಹೀಂ ಖಾನ್ ಹೇಳಿದ್ರು, ಎಲ್ಲರೂ ಹೇಳಿದ್ರು. ಆದ್ರೆ ಶಿವಾನುಭವ ಚಿಂತನೆ ಅಂದ್ರೆ ನೀವೆಲ್ಲ ತಿಳ್ಕೊಳ್ಬೇಕು, ಒಂದು ಹಿಡಿಬೇಕು, ಒಂದು ಬಿಡಬೇಕು. 2 ಮಾತು, ಹೆಚ್ಚಿಗೆ ನಾನು ಹೇಳಂಗಿಲ್ಲ. 2 ಮಾತು, ಸಜ್ಜನರ ಸಂಘ ಹಿಡಿಬೇಕ್ರಿ, ದುರ್ಜನರ ಸಂಘ ಬಿಡ್ಬೇಕು. ಇದು ಬಿಟ್ಟು ಬೇರೆ ಏನೂ ಇಲ್ಲ. ನೀವು ಎಷ್ಟು ವಚನಗಳು ಓದ್ರಿ, ಎಷ್ಟು ಶಾಸ್ತ್ರ ಕೇಳ್ರಿ, ಏನು ಬೇಕಾದ ಮಾಡ್ರಿ, ಮಾಡಿದ್ರೆ ಅಂತ ಕೇಳಿದಾಗ ಒಂದು ಮಾತು ನೀವು ನೆನಪಿಡ್ರಿ, ಸಜ್ಜನರ ಸಂಘ ಹಿಡಿಬೇಕು. ಅದಕ್ಕಾಗಿ ಬಸವಣ್ಣವರು ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘ ಅದು ಭಂಗವಯ್ಯ ಅಂತ ಹೇಳ್ತಾರ ನೋಡಿ. ನೀವೇನು ಬಂದು ಎಲ್ಲರೂ ಕೂತೀರಿ, ಎಷ್ಟು ಚಂದ ಕೂತೀರಿ ನೋಡ್ರಿ. ಎಲ್ಲರೂ ಗೊಂಬಿ ಕೂತಂಗ್ ಕೂತೀರಿ. ಇದೇ ರೀತಿ ನಿಮ್ಮ ಊರಿಗೆ ಹೋದಾಗ ಇದೇ ರೀತಿ ಕುಡಿಬೇಕು. ರಾಜಕೀಯ ಮಾಡಿ ಬೇಡ ಅನ್ನಂಗಿಲ್ಲ, ಆದ್ರೆ ಇಲೆಕ್ಷನ್ ಬಂದಾಗ ರಾಜಕೀಯ ಮಾಡ್ರಿ. ಇಲೆಕ್ಷನ್ ಆದ ನಂತರ ಕೇಳಿದಾಗ ಎಲ್ಲರೂ ಅಣ್ಣ ತಮ್ಮರಂತೆ ಬಾಳ್ಬೇಕು, ಪ್ರೀತಿಯಿಂದ ಬಾಳ್ಬೇಕು, ಪ್ರೇಮದಿಂದ ಬಾಳ್ಬೇಕು. ಅದನ್ನೇ ಯಾವ್ದು ಕಲಿಸ್ತದ ಅಂದ್ರೆ ಶಿವಾನುಭವ ಕಲಿಸ್ತದ. ಅದಕ್ಕಾಗಿ ನಾವು ಶಿವಾನುಭವ ಚಿಂತನೆ ಅಂತಕ್ಕಂಥ ಗೋಷ್ಠಿಯ ನಮ್ಮ ಪರಮ ಪೂಜ್ಯ ಶ್ರೀಗಳವರು ನನಗೆ ಅತ್ಯಂತ ಒಬ್ರು ಹೇಳಿದ್ರು ಬಹಳ ಏನಂದ್ರೆ, ನಾನು ಹೊಂಟಾಗ ಅಪ್ಪರು ನಿಮ್ಮ ಮ್ಯಾಲ ಚನ್ನವೀರ ಶಿವಾಚಾರ್ಯ ಬಹಳ ಪ್ರೀತಿ ಅದಾರ್ರಿ ಅಂತ ಹೇಳಿದ್ರು. ಬಹಳ ಖುಷಿ ಆಗ್ತದೆ. ಯಾಕಂದ್ರೆ ನಾನು ಎಲ್ಲೇ ಹೋದ್ರು, ನಾನು ಯಾವ ಕಡೆ ಹೋದ್ರು ಕೂಡ ಚನ್ನವೀರ ಮಹಾಸ್ವಾಮಿ ಹೇಳಿದ್ರೆ ಅವ್ರು ಏನೇ ಫೋನ್ ಮಾಡಿದ್ರು ನಾ ಹೇಳ್ತೇನೆ, ಚನ್ನವೀರ ಮಹಾಸ್ವಾಮಿ ನಿಮ್ಗೆ ಏನಾಗ್ತಾರೆ ಅಂದ್ರೆ ನಮ್ಮ ಹೈಕಮಾಂಡ್ ಅಂತ ಹೇಳ್ತಾನೆ ಅವ್ರಿಗೆ. ಹಂಗೆ ನಿಮ್ಗೆಲ್ಲರಿಗೂ ಕಾಂಗ್ರೆಸ್ ಅವ್ರಿಗೆ, ಬಿಜೆಪಿ ಅವರಿಗೆ, ಬೇರೆದವ್ರಿಗೆ ಹೈಕಮಾಂಡ್ ಇರ್ತಾರಲ್ಲ, ನಮಗೆ ವಿರಕ್ತರಿಗೆ ಮತ್ತು ಗುರುಗಳು ಪಟ್ಟದೇವರಿಗೆ ನಮ್ಮ ಹೈಕಮಾಂಡ್ ಯಾರು ಹೇಳಿದ್ರೆ ನಮ್ಮ ಚನ್ನವೀರ ಮಹಾಸ್ವಾಮಿಗಳಂತ ಹೇಳ್ತಿದ್ದೇನೆ. ಅದಕ್ಕಾಗಿ ನೀವೆಲ್ಲರೂ ಅವ್ರಿಗೆ ಚಪ್ಪಾಳೆಯನ್ನು ತಟ್ಟಿ ಧನ್ಯವಾದ ಹೇಳ್ರಿ. ಬಸವವಾನ ಅಂತ ಕೇಳಿದಾಗ ಅವ್ರು ಏನು ಕೊಟ್ಟವ್ರು ಅದು ಆಶೀರ್ವಾದ ಅಂತ ತಿಳ್ಕೊಳ್ತೀವಿ. ಯಾಕಂದ್ರೆ ಆ ಪುಣ್ಯಾತ್ಮ ಚನ್ನಬಸವ ಶಿವಗಳವ್ರನ್ನ ನೋಡಿಲ್ಲ, ಆದ್ರೆ ಅವ್ರನ್ನ ಎಲ್ಲಿ ನೋಡ್ತೀವಿ ಅಂದ್ರೆ ನಾವು ಚನ್ನವೀರ ಮಹಾಸ್ವಾಮಿಗಳವ್ರಲ್ಲಿ ನೋಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ಈ ಸಂದರ್ಭದಲ್ಲಿ ಸಮಯ ಆಗ್ಯದ. ಸಮಯ ಆದ್ರೂ ಕೂಡ ಏನ್ ಕೇಳಿ ನೀವೆಲ್ಲರೂ ಬಹಳ ಚಂದ ಕೂತೀರಿ. ಇದೇ ರೀತಿ ಏನ್ ಕೇಳಿದಾಗ ಎಲ್ಲರ ಆಶೀರ್ವಚನ ಆಗು ಕೂಡ್ರಿ. ಕುತ್ಕೊಂಡು ಏನ್ ಕೇಳಿದಾಗ ನೀವೆಲ್ಲರೂ ಕೇಳಬೇಕು. ಅದರಲ್ಲಿ ಧ್ವನಿ ಸುರುಳಿ ಕೂಡ ಏನ್ ಕೇಳಿದಾಗ ಬಹಳ ಚೆನ್ನಾಗಿ ಅದು ನಮ್ಮ ಚನ್ನವೀರ ಶಿವಾಚಾರ್ಯ ಬರೆದ ಗ್ರಂಥದಿಂದ ಏನ್ ಕೇಳಿದಾಗ ಆ ಧ್ವನಿ ಸುರುಳಿ ಬಿಡುಗಡೆ ಆಯ್ತು. ಆಮೇಲೆ ಏನ್ ಕೇಳಿದಾಗ ಪತ್ರಿಕೆಗಳು ಕೂಡ ಏನ್ ಕೇಳಿದಾಗ ಇಲ್ಲಿ ಬಿಡುಗಡೆ ಆದವು. ಅದರಲ್ಲಿ ವಿಶೇಷವಾಗಿ ಎಲ್ಲರೂ ಕೂಡ ಏನ್ ಕೇಳಿದಾಗ ಈ ಎಲ್ಲಾ ಪಕ್ಷದವ್ರು ನೀವೆಲ್ಲರೂ ಭಾಗವಹಿಸಿರಿ. ಅದಕ್ಕಾಗಿ ನಮಗೆ ಹಾರ್ಕೋಡ ಮಠ ಏನ್ ಕಳಿಸ್ತದೆ ಅಂದ್ರೆ ಸಮಾನತೆಯಿಂದ ಬದುಕ್ರಿ, ಪ್ರೀತಿಯಿಂದ ಬದುಕ್ರಿ, ಪ್ರೇಮದಿಂದ ಬದುಕ್ರಿ ಅನ್ನೋದೇ ಕಲಿಸ್ತದ. ಆ ರೀತಿ ನಮ್ಮ ಚನ್ನವೀರ ಶಿವಾಚಾರ್ಯರು ನಿಜವಾಗಿ ಇನ್ನೂ 100 ವರ್ಷ ಬದುಕಬೇಕು. ಬದುಕಿ ಅಂತ ಕೇಳಿದಾಗ ಈ ನಾಡಿನಲ್ಲಿ
ಬಂಗಾರದ ಉಂಗುರ ಇಡ್ತಕ್ಕ, ಚಿನ್ನದ ಉಂಗುರ ಏನಂತಿರಲ್ಲ, ಬಂಗಾರ ಅಂತಿರಲ್ಲ, ಬಂಗಾರದ ಉಂಗುರ ಇಡ್ತಕ್ಕಂತ ಬಂಗಾರದ ಸ್ವಾಮಿಗಳು ಯಾರು ಇದ್ರೆ ಹರ್ಕೋಡಿನ ಚನ್ನವೀರ ಶಿವಾಚಾರ್ಯ. ನೋಡ್ರಿ ಎಷ್ಟು ಖುಷಿ ಆಗ್ತದ, ಎಷ್ಟು ಸಂತೋಷ ಆಗ್ತದ. ಯಾರೇ ಬರಲಿ ಮಠಕ್ಕೆ ಅಂತವ್ರ ಮೊನ್ನೆ 11 ತೊಲೆ ಬಂಗಾರ ಕೊಟ್ರು. 11 ತೊಲೆ ಅವ್ರೆ ಇವರಿಗೆ ರಂಭಾಪುರಿ ಜಗದ್ಗಳಿಗೆ 11 ತೊಲೆ ಕೊಟ್ರು. ಸ್ವಲ್ಪ ಆಲೋಚನೆ, ಯಾಕಂದ್ರೆ ಎಷ್ಟೋ ಮಠಗಳದಾವ, ಇಲ್ಲ ಅನ್ನಂಗಿಲ್ಲ. ಪಟ್ಟದೇವರ ಮಠಗಳು ಎಷ್ಟೋ ಇರ್ತಾವೆ, ಆದ್ರೆ ಆ ಏನು ಬರ್ತದ ಭಕ್ತರಿಗೆ ಕೊಟ್ಟದ್ದು ಅದನ್ನ ಸ್ವಇಚ್ಛವಾಗಿ ಒಬ್ಬ ದಾಸೋಹ ಮಾಡ್ತಕ್ಕಂಥ ಶರಣರು ಗುರುಗಳು ಯಾರು ಇದ್ರೆ ನಮ್ಮ ಚನ್ನವೀರ ಶಿವಾಚಾರ್ಯದಾರೆ, ಇಟ್ಕೊಳ್ಳಂಗಿಲ್ಲ ಅವರು. ಅದಕ್ಕಾಗಿ ಬಸವಣ್ಣವ್ರು ಏನ್ ಹೇಳ್ತಾರಂದ್ರೆ, ಏನ್ ಹೇಳ್ತಾರೆ ಬಸವಣ್ಣವರು, ನಿನಗೆ ಎಷ್ಟು ಬೇಕಷ್ಟೇ ಅಂತ ಕೇಳಿದಾಗ ಗಳಿಸು, ಗಳಿಸಿದ್ದೇನೆ ಏನ್ ಮಾಡ್ಬೇಕಂದ್ರೆ ದಾಸೋಹ ಮಾಡ್ಬೇಕು. ನಿಮ್ಗೆ ಗಳಿಸ್ಲಿಕ್ಕೆ ನಾವು ಬ್ಯಾಡ ಅನ್ನಂಗಿಲ್ಲ, ಎಷ್ಟು ಬೇಕಾದಷ್ಟು ಗಳಿಸ್ರಿ. ನೀವು ಸತ್ತ ಮೇಲೆ ಅಂತ ಕೇಳಿದಾಗ ಒಂದು ತೊಲೆ ನಿನ್ನ ಜೊತೆನೂ ಬರಂಗಿಲ್ಲ. ಏನು ಬರ್ತಾರೆ ನಿಮ್ ಜೊತೆ? ಒಂದೇ ಒಂದು ಇಷ್ಟಲಿಂಗ ಬರ್ತದ, ಹಣಿ ಮೇಲೆ ಹಚ್ಚಿದ ವಿಭೂತಿ ಬರ್ತದ. ಅದ್ರ ಜೊತೆಯಲ್ಲಿ ಏನು ಬರ್ತದ ಅಂದ್ರೆ ಈ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡ್ತಲ್ಲ, ಕೆಲಸ ಬರ್ತದ, ಹೊರತಾಗಿ ಏನೂ ಬರಂಗಿಲ್ಲ ಅಂತ ಆಶೀರ್ವಾದ ಮಾಡ್ತಕ್ಕಂಥ ನಮ್ಮ ಚನ್ನವೀರ ಮಹಾಸ್ವಾಮೀಜಿಯವರು ಬಹಳ ಖುಷಿ ಆಗ್ತದ, ನನಗೆ ಅತ್ಯಂತ ಸಂತೋಷ ಆಗ್ತದ. ಅದಕ್ಕಾಗಿ ಅವರಿಗೆ ವಿಶ್ವಗುರು ಬಸವಣ್ಣವರು ಆಶೀರ್ವಾದ ಮಾಡ್ಲಿ, ಯಾವಾಗಲೂ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡ್ಲಿ ಅಂತೇಳಿ ಹಾರೈಸಿ ನನ್ನ 2 ಮಾತು ಮುಗಿಸಿದ್ದೇನೆ. ಓಂ ಶ್ರೀ ಗುರು ಬಸವಲಿಂಗ.